ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಸೆಪ್ಟೆಂಬರ್ ತಿಂಗಳ 12ನೇ ತಾರೀಕು ಭಾರ್ಗವ ವಾಸರ ಅಂದ್ರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 1:31 ಇರಲಿದೆ. ನಂತರ ಷಷ್ಠಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಭರಣಿ ನಕ್ಷತ್ರ. ಇದು ಈ ದಿನ ಅಪರಾಹ್ನ 4:22 ಇರಲಿದೆ. ನಂತರ ಕೃತ್ತಿಕಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 10 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯಾಘಾತ ಯೋಗ. ಇದು ಈ ದಿನ ಮಧ್ಯಾಹ್ನ 1:43 ಇರಲಿದೆ. ನಂತರ ಹರ್ಷಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:47 ಮಧ್ಯಾಹ್ನ 12:19 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:43 ಬೆಳಿಗ್ಗೆ 9:15 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:23 ಸಂಜೆ 4:55 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:33 ಬೆಳಿಗ್ಗೆ 9:23 ಹಾಗೆ ಮಧ್ಯಾಹ್ನ 12:42 ಮಧ್ಯಾಹ್ನ 1:36 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:43 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:02 ಬೆಳಿಗ್ಗೆ 8:30 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:25. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಪ್ರೀತಿಗೆ ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಪ್ರೇಮಿಗಳಿಗೆ ದಂಪತಿಗಳಿಗೆ ಈ ದಿನ ಅತ್ಯುತ್ತಮವಾದಂತಹ ದಿನ. ನಿಮ್ಮ ಪ್ರೀತಿಯ ನಿವೇದನೆ ಆಗುವಂಥದ್ದಾಗಲಿ ಪರಸ್ಪರರ ಬೇಕು ಬೇಡಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದಕ್ಕಾಗಲಿ ಈ ದಿನ ತುಂಬ ಅವಕಾಶಗಳಿರುತ್ತೆ. ಹಾಗೆ ಮನರಂಜನೆಗೆ ಮತ್ತು ಸೌಂದರ್ಯಕ್ಕೆ ಆಡಂಬರಕ್ಕೆ ಶುಕ್ರ ಕಾರಕನಾಗಿರ್ತಾನೆ.
ಹಾಗಾಗಿ ಇಲ್ಲಿ ಮನಸ್ಸಿಗೆ ತುಂಬ ಖುಷಿ ಕೊಡುವಂತಹ ಸನ್ನಿವೇಶಗಳು ಕೂಡ ಈ ದಿನ ಎದುರಾಗುವಂಥದ್ದು ಇದೆ. ಇನ್ನು ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ ಶುಕ್ರ ಕಾರಕ. ಹಾಗಾಗಿ ಬಹಳ ವಿಶೇಷವಾಗಿ ಜೀವನದಲ್ಲಿ ಒಂದು ಖುಷಿಯನ್ನ, ಸಂತೋಷವನ್ನು ಅನುಭವಿಸಲಿಕ್ಕೆ ಶುಕ್ರನ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ವಿಶೇಷವಾಗಿ ಶುಕ್ರನ ಅನುಗ್ರಹ ಇರುತ್ತೆ. ಹಾಗಾಗಿ ಪ್ರಣಯಕ್ಕೆ, ಮನರಂಜನೆಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂತಹ ಸಂದರ್ಭಗಳಿದೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂತಹ ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ನಿಮಗೆ ಉತ್ತಮವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 13 ನಿಮಿಷದವರೆಗೆ. ಈ ಸಂದರ್ಭದಲ್ಲಿ ರಾಹುಕಾಲ ಇರುತ್ತೆ. ಹಾಗಾಗಿ ಈ ಗುರುಹೋರಾದ ಈ ಒಂದು ಸಮಯವನ್ನು ಕೈ ಬಿಡಬೇಕಾಗತ್ತೆ. ಇನ್ನು ಗುರುಹೋರ ಈ ದಿನ ಸಂಜೆ 5 ಗಂಟೆ 20 ನಿಮಿಷದಿಂದ ಸಂಜೆ 6 ಗಂಟೆ 22 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 15 ನಿಮಿಷದಿಂದ ರಾತ್ರಿ 1 ಗಂಟೆ 13 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಶನಿ ಹೋರ ಕೂಡ ತುಂಬ ಚೆನ್ನಾಗಿದೆ. ಇದು ಫೇವರಬಲ್ ಆಗಿದೆ. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ತುಂಬ ಪ್ರಗತಿ ಇರುತ್ತೆ. ಇನ್ನು ಈ ಜುಡಿಷಿಯಲ್ ಜಡ್ಜ್ಮೆಂಟ್ ವಿಚಾರದಲ್ಲಿ, ನ್ಯಾಯಾಲಯದ ಪ್ರಕರಣಗಳಲ್ಲಿ ನಿಮಗೆ ಅನುಕೂಲಕರವಾಗಿರುವಂತಹ ಫಲಿತಾಂಶಗಳು ಈ ದಿನ ಸಿಕ್ಕುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಶನಿಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 12 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 19 ನಿಮಿಷದಿಂದ ಸಂಜೆ 5 ಗಂಟೆ 20 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 16 ನಿಮಿಷದಿಂದ ರಾತ್ರಿ 12 ಗಂಟೆ 15 ನಿಮಿಷದವರೆಗೆ ಶನಿಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂತಹ ಚಂದ್ರಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನ ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿದೆ ಸಮಯ. ಹಾಗೆ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಶನಿಹೋರ ತುಂಬ ಫೇವರಬಲ್ ಆಗಿರುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿಮಗೆ ಅನುಕೂಲವನ್ನು ತರುತ್ತೆ ಈ ದಿನ. ಹಾಗಾಗಿ ಈ ಚಂದ್ರಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 18 ನಿಮಿಷದಿಂದ ಅಪರಾಹ್ನ 4 ಗಂಟೆ 19 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 17 ನಿಮಿಷದಿಂದ ರಾತ್ರಿ 11 ಗಂಟೆ 16 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ರವಿ ಹೋರ ಮಾತ್ರ ಸ್ವಲ್ಪ ಅನ್ಫೇವರಬಲ್ ಆಗಿದೆ, ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂತಹ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಯಾವುದೇ ಪ್ರಯಾಣವನ್ನು, ಅದರಲ್ಲೂ ದೂರದ ಪ್ರಯಾಣವನ್ನು ಆದಷ್ಟು ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು. ಸರ್ಕಾರದ ಇಲಾಖೆಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂತಹ ವಿಚಾರ, ಇದೆಲ್ಲವನ್ನು ಕೂಡ ಆದಷ್ಟು ಈ ದಿನ ಇರುವಂತಹ ರವಿ ಹೋರಾದಲ್ಲಿ ಅವಾಯ್ಡ್ ಮಾಡಿ. ಇನ್ನು ಗಣ್ಯರನ್ನ ಭೇಟಿ ಮಾಡುವಂಥದ್ದು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದು, ರಾಜಕಾರಣಿಗಳನ್ನು ಭೇಟಿ ಮಾಡುವಂತಹ ವಿಚಾರ, ಇದು ಕೂಡ ಈ ದಿನ ಇರುವಂತಹ ರವಿ ಹೋರಾದಲ್ಲಿ ಬೇಡ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 16 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 20 ನಿಮಿಷದಿಂದ ರಾತ್ರಿ 8 ಗಂಟೆ 19 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ, ಒಳ್ಳೆಯ ಹೊರ ಯಾವುದಿದೆ, ಇದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿ ಈ ಪಂಚಾಂಗ ಶ್ರವಣ ನಿಮಗೆ ಮಾರ್ಗದರ್ಶಿಯಾಗಿ ಪ್ರತಿದಿನ ಇರುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈಗಾಗಲೇ ಈ ಸೆಪ್ಟೆಂಬರ್ 8ನೇ ತಾರೀಕಿನಿಂದ ಪಿತೃ ಪಕ್ಷ ಆರಂಭ ಆಗಿದೆ. ಇಲ್ಲಿ ಚಂದ್ರಗ್ರಹಣದ ಸಂದರ್ಭದಲ್ಲೇ, ಅಂದರೆ 7ನೇ ತಾರೀಕು ರಾತ್ರಿ 8ನೇ ತಾರೀಕು ಆರಂಭದ ಸಮಯದಲ್ಲಿ ಚಂದ್ರಗ್ರಹಣ ನಡೀತು. ಆ ಸಂದರ್ಭದಲ್ಲಿ ಪಿತೃಪಕ್ಷ ಆರಂಭ ಆಗ್ತಾ ಇದೆ. ಇನ್ನು 21ನೇ ತಾರೀಕು ಭಾನುವಾರ ಅಮಾವಾಸ್ಯೆ ಇರುತ್ತೆ.
ಅಲ್ಲಿಯವರೆಗೂ ಕೂಡ ಪಿತೃಪಕ್ಷ ಇರುತ್ತೆ. ಆದರೆ ಈ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಆದರೆ ಇದು ಭಾರತ ದೇಶಕ್ಕೆ ಕಾಣಿಸಲ್ಲ, ಆದ್ದರಿಂದ ಈ ಗ್ರಹಣದ ಆಚರಣೆ ಇರಲ್ಲ. ಆದರೆ ಈ 21ನೇ ತಾರೀಕು ಸೂರ್ಯಗ್ರಹಣ ಇರುತ್ತೆ. ಹಾಗಾಗಿ ಚಂದ್ರಗ್ರಹಣದಿಂದ ಆರಂಭ ಆಗಿ ಸೂರ್ಯಗ್ರಹಣದವರೆಗೂ ಕೂಡ ಈ ಪಿತೃಪಕ್ಷ ಸಂಭವಿಸ್ತಾ ಇರುವಂಥದ್ದು. ಹಾಗಾಗಿ ಇದು 100 ವರ್ಷದಲ್ಲಿ ಒಂದು ಬಾರಿ ಮಾತ್ರ ಸಂಭವಿಸುವಂಥ ಒಂದು ವಿದ್ಯಮಾನ. ಅಂದರೆ ಒಂದೇ ಪಕ್ಷದಲ್ಲಿ, ಅದರಲ್ಲೂ ಈ ಪಿತೃಪಕ್ಷದಲ್ಲಿ ಚಂದ್ರಗ್ರಹಣ ಮತ್ತೆ ಸೂರ್ಯಗ್ರಹಣ ಆದಿಯಲ್ಲಿ ಮತ್ತೆ ಅಂತ್ಯದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ಬಹಳ ವಿಶೇಷ. ಇನ್ನು ಫೆಬ್ರವರಿ 17ನೇ ತಾರೀಕು ಅಮಾವಾಸ್ಯೆಯ ದಿನ ಮತ್ತೊಂದು ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಅದು ಕೂಡ ಭಾರತ ದೇಶಕ್ಕೆ ಕಾಣಿಸಲ್ಲ, ಆದ್ದರಿಂದ ಗ್ರಹಣದ ಆಚರಣೆ ಇರಲ್ಲ. ಆದರೆ ಮಾರ್ಚ್ 3ನೇ ತಾರೀಕು 2026ನೇ ಇಸ್ವಿ ಆ ಮಂಗಳವಾರ ಮಾತ್ರ ಹುಣ್ಣಿಮೆ ಇರುತ್ತೆ. ಆಗ ಗ್ರಸ್ತೋದಯ ಚಂದ್ರಗ್ರಹಣ ಭಾರತ ದೇಶಕ್ಕೆ ಕಾಣಿಸುತ್ತೆ. ಹಾಗಾಗಿ ಗ್ರಹಣದ ಆಚರಣೆ ಇದೆ. ಅಂದರೆ ಈ ಮೊನ್ನೆ 7ನೇ ತಾರೀಕು ಹುಣ್ಣಿಮೆಯ ದಿನ ಏನು ಚಂದ್ರಗ್ರಹಣ ಸಂಭವಿಸ್ತೋ ಅದೇ ರೀತಿಯಲ್ಲಿ ಮುಂದಿನ ವರ್ಷದ ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಅದರ ಆಚರಣೆ ಇರುತ್ತೆ. ಇದು ಈ ಸಂವತ್ಸರದಲ್ಲಿ ಸಂಭವಿಸ್ತಾ ಇರುವಂಥ 4 ಗ್ರಹಣಗಳ ಬಗ್ಗೆ ಮಾಹಿತಿ. 2 ಚಂದ್ರಗ್ರಹಣ ಮತ್ತೆ 2 ಸೂರ್ಯಗ್ರಹಣಗಳು ಸಂಭವಿಸ್ತಾ ಇರುವಂಥದ್ದು. ಇನ್ನು ನಾಳೆ ಶನಿವಾರದ ದಿನ ಸೆಪ್ಟೆಂಬರ್ 13ನೇ ತಾರೀಕು ಕುಜ ರಾತ್ರಿ 9:03 ತುಲಾ ರಾಶಿಯನ್ನ ಪ್ರವೇಶ ಮಾಡ್ತಾ ಇರುವಂತಹ ವಿಚಾರ ಇದೆ. ಹಾಗಾಗಿ ಚಿತ್ತಾ ನಕ್ಷತ್ರ ಪ್ರವೇಶ ಮಾಡ್ತಾ ಇರುವಂತಹ ಕುಜ ರೋಹಿಣಿ ನಕ್ಷತ್ರ ಸಪ್ತಮಿ ತಿಥಿಯಲ್ಲಿ ಈ ಒಂದು ರಾಶಿ ಬದಲಾವಣೆ ಸಂಭವಿಸ್ತಾ ಇದೆ. ಇಲ್ಲಿ ಕುಜ ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ, ಯಾವುದೇ ಸ್ಪರ್ಧೆಗೆ ಸಂಬಂಧಪಟ್ಟಂತಹ ವಿಚಾರ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾ ಇರುವಂತಹ ವಿಚಾರ, ಇನ್ನು ವಿಶೇಷವಾಗಿ ಒಡ ಹುಟ್ಟಿದವರ ವಿಚಾರದಲ್ಲಿ ಈ ಕುಜನ ರಾಶಿ ಬದಲಾವಣೆಯಿಂದ ಕೆಲವೊಂದು ಮಾರ್ಪಾಟುಗಳು ಆಗ್ತಾ ಇದೆ. ಹಾಗೆ ಎಲ್ಲ 12 ರಾಶಿಯವರೆಗೂ ಕೂಡ ಈ ಕುಜನ ಸ್ಥಾನ ಬದಲಾವಣೆ ಅಲ್ಪ ಸ್ವಲ್ಪ ವ್ಯತ್ಯಯಗಳನ್ನು ಉಂಟು ಮಾಡ್ತಾ ಇದೆ. ಇದನ್ನು ನೀವು ಗಮನಿಸಬೇಕು. ನಾವು ಮುಂದೆ ನೋಡೋಣ ಯಾವ ಯಾವ ರಾಶಿಯವರಿಗೆ ಈ ಕುಜನ ಸ್ಥಾನ ಬದಲಾವಣೆ, ಅಂದರೆ ತುಲಾ ರಾಶಿಗೆ ಕುಜ ಪ್ರವೇಶ ಮಾಡುವಂಥ ವಿಚಾರದ ಬಗ್ಗೆ ಏನೇನಾಗತ್ತೆ ಅನ್ನುವಂಥದ್ದು. ಇನ್ನು 14ನೇ ತಾರೀಕು ಶುಕ್ರ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 15ನೇ ತಾರೀಕು ಬುಧ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. ಹಾಗೆ 17ನೇ ತಾರೀಕು ಈ ಸೆಪ್ಟೆಂಬರ್ 17 ಕನ್ಯಾ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲೇ 4 ಗ್ರಹಗಳು ತಮ್ಮ ಸ್ಥಾನವನ್ನ ಬದಲಾವಣೆ ಮಾಡ್ತಾ ಇರುವಂಥದ್ದು. ಹಾಗಾಗಿ ಕುಜ, ಶುಕ್ರ, ಬುಧ ಮತ್ತೆ ರವಿ ಈ 4 ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಕೆಲವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ, ಕೆಲವರಿಗೆ ವ್ಯಾಪಾರಿ ಕ್ಷೇತ್ರದಲ್ಲಿ, ಆರೋಗ್ಯದ ವಿಚಾರದಲ್ಲಿ, ಸಂಬಂಧಗಳ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ವ್ಯತ್ಯಯಗಳು ಉಂಟಾಗುವಂಥದ್ದು ಇರುತ್ತೆ. ಅದನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ಬಹಳ ವಿಶೇಷವಾಗಿ ಈ ಸ್ಥಾನ ಬದಲಾವಣೆಯ ಬಗ್ಗೆ ಮಾಹಿತಿಗಳನ್ನು ನೋಡೋಣ. ಇನ್ನು ಈ ಪಿತೃಪಕ್ಷದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಈ ದಿನ ನೋಡೋಣ. ಇಲ್ಲಿ ಪಿತೃಪಕ್ಷ ಅಥವಾ ಮಹಾಲಯ ಪಕ್ಷ ಏನಿದೆ, ಇದನ್ನ ಬಹಳ ವಿಶೇಷವಾಗಿ ಸೋಲ ಶ್ರಾದ್ದ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇದು ನಮ್ಮ ಪೂರ್ವಜರನ್ನ ಸ್ಮರಿಸುವಂತಹ 15 ದಿನಗಳ ಆಚರಣೆ. ಇದು ಪಿತೃಪಕ್ಷದ ಸಮಯದಲ್ಲಿ ಮೃತರ ಹಿರಿಯ ಮಗ ಪೂರ್ವಜರನ್ನ ಸ್ಮರಿಸುವ ಮೂಲಕ ಶ್ರಾದ್ದವನ್ನ ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಕುಟುಂಬದಲ್ಲಿ ಯಾರು ಗಂಡು ಮಕ್ಕಳಿದ್ದಾರೆ ಅಂಥವ್ರಿಗೆ ಪೂರ್ಣವಾದ ಅಧಿಕಾರ ಇರುತ್ತೆ, ಸಂಪೂರ್ಣವಾದ ಜವಾಬ್ದಾರಿ ಅವರ ಮೇಲೆ ಇರುತ್ತೆ. ಹಾಗಾಗಿ ಪಿತೃದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಮನೆಯಲ್ಲಿ ಕುಟುಂಬದಲ್ಲಿ ಇರುವಂತಹ ಹಿರಿಯ ಮಗ ಈ ಪಿತೃಪಕ್ಷವನ್ನು ಆಚರಣೆ ಮಾಡಬೇಕು. ಇಲ್ಲಿ ಪಿತೃಪಕ್ಷ ಈ ಸಂದರ್ಭದಲ್ಲಿ ತಿಲತರ್ಪಣವನ್ನು ಕೊಡೋದ್ರಿಂದ, ಶ್ರಾದ್ದವನ್ನು ಮಾಡೋದ್ರಿಂದ ಸ್ವರ್ಗದಲ್ಲಿರುವಂತಹ ಪೂರ್ವಜರು ಸಂತೃಪ್ತರಾಗ್ತಾರೆ ಮತ್ತೆ ಎಲ್ಲರನ್ನ ಆಶೀರ್ವದಿಸ್ತಾರೆ ಅನ್ನುವಂಥ ನಂಬಿಕೆ ಇದೆ. ಆದ್ರಿಂದಲೇ ಈ ಪಿತೃಪಕ್ಷದ ಸಮಯದಲ್ಲಿ ನಮ್ಮ ಪಿತೃಗಳಿಗೆ ಇಷ್ಟವಾದಂತಹ ಅಡುಗೆಯನ್ನು ಮಾಡಿ ಅದನ್ನ ನೈವೇದ್ಯವಾಗಿ ನಿವೇದನೆ ಮಾಡಬೇಕು. ಇದನ್ನೇ ಎಡೆ ಇಡುವಂಥದ್ದು ಅನ್ನುವಂಥ ಒಂದು ಅರ್ಥದಿಂದ ಕೂಡ ಕರೆಯುವಂಥದ್ದಿದೆ. ಹಾಗೆ ಈ ಆಹಾರವನ್ನ ನೈವೇದ್ಯವಾಗಿ ನೀಡೋದ್ರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಈ ರೀತಿಯಲ್ಲಿ ಸೋಲ ಶ್ರಾದ್ದವನ್ನು ಮಾಡೋದ್ರಿಂದಲೇ ಅವರಿಗೆ ಮೋಕ್ಷ ಸಿಕ್ಕತ್ತೆ ಅನ್ನುವಂಥದ್ದು ಇದೆ. ಆದ್ರಿಂದಲೇ ಪಿತೃಪಕ್ಷವನ್ನ ಕಡ್ಡಾಯವಾಗಿ ಆಚರಣೆ ಮಾಡಬೇಕು ಅನ್ನುವಂಥದ್ದು. ನೀವು ವರ್ಷದಲ್ಲಿ ಅವರು ಮರಣಿಸಿದ ದಿನದಂದು ನೀವು ತಿಥಿಯನ್ನ ಮಾಡಿದ್ರೂ ಕೂಡ
ಈ ಒಂದು ಮಹಾಲಯ ಪಕ್ಷದಲ್ಲಿ ಅವರಿಗೆ ತಿಲತರ್ಪಣವನ್ನಾದರೂ ಕೊಡಲೇಬೇಕು ಅನ್ನುವಂಥದ್ದಿದೆ. ಯಾಕೆಂದರೆ ಈ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ಭೂಮಿಗೆ ಬರ್ತಾರೆ, ನಮ್ಮ ಸುತ್ತಲೂ ಇರ್ತಾರೆ. ಅವರು ನಿಯಮದ ಪ್ರಕಾರ ಶ್ರಾದ್ದವನ್ನು ಮಾಡಿದ್ರೆ ಆ ಪೂರ್ವಜರು ಮೋಕ್ಷವನ್ನು ಪಡ್ಕೊಳ್ತಾರೆ ಅನ್ನುವಂಥ ನಂಬಿಕೆಯಿಂದಲೇ ಅವರು ಇದನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಆದ್ದರಿಂದಲೇ ಪಿತೃಪಕ್ಷಕ್ಕೆ ಅಷ್ಟೊಂದು ಮಹತ್ವ ಇರುವಂಥದ್ದು. ಇನ್ನು ಹಿಂದೂ ಪುರಾಣಗಳ ಪ್ರಕಾರ ನಮ್ಮ ಹಿಂದಿನ 3 ತಲೆಮಾರಿನ ಆತ್ಮಗಳು ಪಿತೃಲೋಕದಲ್ಲಿ ವಾಸಿಸ್ತಾ ಇರುತ್ತೆ. ನಾವು ನೆನ್ನೆಯ ಸಂಚಿಕೆಯಲ್ಲಿ ತಿಳಿಸಿದ್ವಿ ಈ 3 ಆತ್ಮಗಳು ಯಾರ್ಯಾರು ಅನ್ನುವಂಥದ್ದನ್ನ. ಇದನ್ನು ಅಂದರೆ ಈ ಪಿತೃಲೋಕವನ್ನು ಸ್ವರ್ಗ ಮತ್ತು ಭೂಮಿಯ ನಡುವಿನ ಕ್ಷೇತ್ರ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿನೇ ಈ ಸಾಮ್ರಾಜ್ಯ ಸಾವಿನ ದೇವರಾದಂತಹ ಯಮನ ನೇತೃತ್ವದಲ್ಲಿರುತ್ತೆ. ಮುಂದಿನ ಪೀಳಿಗೆಯಿಂದ ಒಬ್ಬ ವ್ಯಕ್ತಿ ಸತ್ತಾಗ ಮೊದಲ ಪೀಳಿಗೆಯನ್ನ ಸ್ವರ್ಗಕ್ಕೆ ಕರೆದೊಯ್ಯಲಾಗುತ್ತೆ ಮತ್ತೆ ಅವರನ್ನ ಸ್ವರ್ಗಸ್ಥರನ್ನಾಗಿ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಪಿತೃಲೋಕದಲ್ಲಿ ಕೊನೆಯ 3 ತಲೆಮಾರುಗಳಿಗೆ ಮಾತ್ರ ಶ್ರಾದ್ದ ವಿಧಿಗಳನ್ನು ನೀಡಲಾಗುತ್ತೆ. ಅದಕ್ಕಾಗಿಯೇ 3 ಪಿಂಡಗಳನ್ನು ಮಾತ್ರ ಮಾಡುವಂಥದ್ದು. ಹಾಗೆ ಕುಟುಂಬದಲ್ಲಿ ಇರುವಂತಹ ಹಿರಿಯ ಮಗ ಆ ಒಂದು ಶ್ರಾದ್ದ ಕಾರ್ಯವನ್ನು ಮಾಡಬೇಕು. ಅದರಲ್ಲೂ ದಕ್ಷಿಣ ದಿಕ್ಕಿನಲ್ಲಿ ಮರದ ಮೇಜಿನ ಮೇಲೆ ಪೂರ್ವಜರ ಭಾವಚಿತ್ರವನ್ನ ಇಟ್ಟು ಕಪ್ಪು ಎಳ್ಳು ಮತ್ತೆ ಅನ್ನದಿಂದ ಅಥವಾ ಗೋಧಿಯಿಂದ ಮಾಡಿರುವಂತಹ, ಕೆಲವರು ಬಾರ್ಲಿಯಿಂದ ಕೂಡ ಅನ್ನವನ್ನು ಮಾಡ್ತಾರೆ, ಅಂತಹ ಅನ್ನದ ಉಂಡೆಗಳಿಂದ ಪಿಂಡವನ್ನ ತಯಾರು ಮಾಡಬೇಕು. ಪಿಂಡದ ನಂತರ ತರ್ಪಣವನ್ನ ದರ್ಬೆಯೊಂದಿಗೆ ಮತ್ತೆ ಕಪ್ಪು ಎಳ್ಳಿನೊಂದಿಗೆ ನೀರನ್ನ ತರ್ಪಣದ ರೂಪದಲ್ಲಿ ಕೊಡಬೇಕು. ಹಾಗಾಗಿ ಆ 3 ಪಿಂಡಗಳಲ್ಲೂ ಕೂಡ ಒಂದೊಂದನ್ನ ತಂದೆಗೆ, ಅಜ್ಜನಿಗೆ ಅಥವಾ ಮುತ್ತಜ್ಜನಿಗೆ, ಹಾಗೆ ತಾಯಿಗೆ, ಅಜ್ಜಿಗೆ, ಮುತ್ತಜ್ಜಿಗೆ ನೀಡಬೇಕು ಅನ್ನುವಂಥದ್ದು. ಅಂದ್ರೆ ಆ ಪಿಂಡಕ್ಕೆ ಅವರನ್ನು ಆವಾಹನೆ ಮಾಡಿ ಅದಕ್ಕೆ ತರ್ಪಣವನ್ನು ಕೊಡುವಂಥ ಪದ್ಧತಿ ಇದೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನದಲ್ಲಿ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬಾ ಉತ್ಸಾಹ ಇರುತ್ತೆ. ಈ ವ್ಯವಹಾರಸ್ಥರಿಗೆ ಉತ್ತಮವಾದಂತಹ ಅವಕಾಶಗಳು ಕೂಡ ಕೂಡಿ ಬರ್ತಾ ಇದೆ. ಹಾಗಾಗಿನೇ ಈ ದಿನದ ವ್ಯವಹಾರಗಳಲ್ಲಿ ನೀವು ಅತ್ಯುತ್ತಮವಾದಂತಹ ಒಂದು ಲಾಭವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಹಿರಿಯರ ಸಲಹೆ, ಮಾರ್ಗದರ್ಶನ, ತಜ್ಞರ ಅನುಭವದ ಒಂದು ಮಾತುಗಳನ್ನು ಕೇಳುವಂತಹ ಸಂದರ್ಭಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಉತ್ತಮರ ಒಡನಾಟದಿಂದ ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ, ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ಯೋಗ ಕೂಡಿ ಬರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಕನಸಿನ ಕೆಲಸ ಕಾರ್ಯಗಳೇನಿದೆ, ಯೋಜನೆಗಳೇನಿದೆ, ಅದನ್ನ ಜಾರಿಗೊಳಿಸಲಿಕ್ಕೂ ಕೂಡ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಸ್ವಲ್ಪ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಸ್ವಲ್ಪ ಆಲಸ್ಯ ಮನೋಭಾವ ಏನಿದೆ ಅದನ್ನು ಕೂಡ ನಿಯಂತ್ರಣ ಮಾಡಿಕೊಳ್ಬೇಕು. ಇದರಿಂದ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಹೆಚ್ಚಾಗತ್ತೆ ಅನ್ನುವಂಥ ಒಂದು ವಿಚಾರ. ಇನ್ನು ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳಿದೆ, ತಾಪತ್ರಯಗಳಿದ್ರೆ ಅದನ್ನ ಬಹಳ ವಿಶೇಷ ರೀತಿಯಲ್ಲಿ ನೀವು ಪರಿಹಾರ ಮಾಡ್ಕೊಳ್ತೀರಿ. ಇನ್ನು ಈ ದಿನದ ವಾತಾವರಣ ನಿಮಗೆ ತಿಳಿಯಾಗಿರೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮನಸ್ಸು 100ಕ್ಕೆ 100ರಷ್ಟು ಸಿದ್ಧತೆಯಲ್ಲಿರೋದ್ರಿಂದ ಸಕಾಲಕ್ಕೆ ಕೆಲಸಗಳು ಆರಂಭ ಆಗುತ್ತೆ. ಒಟ್ಟಾರೆ ಈ ದಿನ ಸಣ್ಣ ಪುಟ್ಟ ವಿಚಾರಗಳನ್ನು ಬಿಟ್ರೆ ಬಹಳ ದೊಡ್ಡದಾಗಿ ನೀವು ಎದುರಿಸಬೇಕಾಗಿರುವಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಳಲ್ಲ. ಈ ದಿನ ಗಣಪತಿಯನ್ನ ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಏಕೆಂದರೆ ಈ ದಿನದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂತಹ ಕೆಲವೊಂದು ಫಲಿತಾಂಶಗಳು ಸಿಕ್ಕಲ್ಲ, ಮರೆಮಾಚಿದಂತಹ ಫಲಿತಾಂಶಗಳು ಬರುತ್ತೆ. ಅಂದರೆ ಫಲಿತಾಂಶ ಬಂದರೂ ಕೂಡ ನಿಮ್ಮ ಕಣ್ಣಿಗೆ ಕಾಣಿಸಲ್ಲ, ಅದನ್ನು ಅನುಭವಿಸುವಂಥ ಯೋಗ ತತ್ಕಾಲಕ್ಕೆ ಇರಲ್ಲ. ಮುಂದೆ ಯಾವತ್ತೋ ಒಂದು ದಿನ ಆ ಯೋಗದ ಫಲಿತಾಂಶ ನಿಮ್ಮ ಕೈ ಸೇರುತ್ತೆ, ಆಗ ಅದನ್ನು ಅನುಭವಿಸುವಂಥ ಒಂದು ಅದೃಷ್ಟ ನಿಮ್ಮ ಪಾಲಿಗಿರುತ್ತೆ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಅರ್ಧಂಬರ್ಧ ಫಲಿತಾಂಶಗಳೇ ಹೆಚ್ಚಾಗಿ ಬರುವಂಥದ್ದು ಇದೆ. ಆದರೆ ಈ ದಿನ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಾಗಲಿ ಅಥವಾ ಕುಟುಂಬಸ್ಥರ ಜೊತೆಯಲ್ಲಾಗಲಿ ಒಟ್ಟಾಗಿ ಕೆಲಸವನ್ನು ಮಾಡಬೇಕು. ಅಂದರೆ ನೀವೇ ಸ್ವತಂತ್ರವಾಗಿ ಏಕಾಂಗಿಯಾಗಿ ಒಂಟಿಯಾಗಿ ಇದ್ದು ಕೆಲಸಗಳನ್ನು ಮಾಡಬೇಡಿ, ಅದು ಅಷ್ಟೊಂದು ಒಳ್ಳೆಯ ಫಲವನ್ನು ಕೊಡಲ್ಲ. ಏಕೆಂದರೆ ಬೇರೆಯವರಿಗೆ ಏನಾದರೂ ಒಳ್ಳೆಯ ಯೋಗ ಇದ್ದರೆ
ಅವರು ನಿಮ್ಮ ಜೊತೆ ಕೈ ಜೋಡಿಸಿದಾಗ ಆ ಒಂದು ಕೆಲಸ ಯಶಸ್ವಿಯಾಗುತ್ತೆ. ಹಾಗಾಗಿ ಆದಷ್ಟು ಪ್ರತ್ಯೇಕವಾಗಿ ಕೆಲಸ ಮಾಡುವಂಥದ್ದನ್ನು ಅವಾಯ್ಡ್ ಮಾಡಿ. ಇನ್ನು ಈ ದಿನದಲ್ಲಿ ನಿಮಗೆ ಸಂಪೂರ್ಣವಾದಂತಹ ವಿಶ್ವಾಸ ಕೆಲವು ಕೆಲಸಗಳ ಮೇಲೆ ಇರಬೇಕು, ಕೆಲವು ವ್ಯಕ್ತಿಗಳ ಮೇಲೂ ಕೂಡ ಇರಬೇಕಾಗತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಅನುಮಾನದ ಸ್ವಭಾವ ಈ ದಿನ ಕಾಣಿಸ್ಕೊಳ್ಳುತ್ತೆ. ಹಾಗೆ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯದ ಬಗ್ಗೆನೂ ಕೂಡ ನಿಮಗೆ ಅನುಮಾನ ಇರುವಂಥದ್ದು. ಹಾಗಾಗಿ ಯಾರನ್ನೂ ಪೂರ್ಣವಾಗಿ ನಂಬಲ್ಲ, ನಿಮ್ಮನ್ನು ನೀವು ಕೂಡ ಈ ದಿನ ಡಿಫೆಂಡ್ ಮಾಡಿಕೊಳ್ಳಲ್ಲ ಅಂತ ಒಂದು ಸಂದರ್ಭ ಇರುತ್ತೆ. ಇನ್ನು ಹಣಕಾಸಿನ ಸ್ಥಿತಿ ಉತ್ತಮವಾಗಿದ್ದರೂ ಕೂಡ ಸದ್ಯದ ಗೃಹಸ್ಥಿತಿ ಉತ್ತಮವಾಗಿಲ್ಲ. ಆದ್ದರಿಂದಲೇ ಈ ದಿನದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಮಾತನ್ನು, ನಿಮ್ಮ ಆಲೋಚನೆಯನ್ನು, ನಿಮ್ಮ ಅಭಿಪ್ರಾಯಗಳನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಯಾವುದೇ ಸಂದರ್ಭದಲ್ಲೂ ಆಸೆ ಇರಲಿ, ಆದರೆ ದುರಾಸೆ ಬೇಡ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿರುತ್ತೆ. ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಸುಧಾರಣೆಯಲ್ಲೇ ಇರುತ್ತೆ. ಹಾಗಾಗಿ ಹಣದ ಅಂದರೆ ಲಾಭದ ಅಂಶ ಈ ದಿನ ಸ್ವಲ್ಪ ಹೆಚ್ಚಾಗುವಂಥದ್ದು ಇದೆ. ಹಾಗೆ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವ್ರು, ಸ್ವಂತ ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೆ ಈ ದಿನ ಹೊಸ ಅವಕಾಶಗಳು ಸಿಕ್ಕತ್ತೆ. ಈ ಅವಕಾಶ, ಈ ಆಪರ್ಚುನಿಟಿ ಅನ್ನುವಂಥದ್ದು, ಈ ಅದೃಷ್ಟ ಅನ್ನುವಂಥದ್ದು ಬಂದಾಗ ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಏಕೆಂದರೆ ಕೆಲವೊಮ್ಮೆ ನೀವು ಲೆಕ್ಕಾಚಾರದಲ್ಲೇ ಬಂದಿರುವಂಥ ಅದೃಷ್ಟವನ್ನು ಕೂಡ ಗಮನಿಸಿರಲ್ಲ. ಹಾಗಾಗಿ ನಂತರ ಪಶ್ಚಾತ್ತಾಪ ಪಡೋದಕ್ಕಿಂತ ಈ ಸಂದರ್ಭದಲ್ಲಿ ಮೊದಲೇ ಯಾವ ಯಾವ ಕೆಲಸ ಕಾರ್ಯಗಳನ್ನು ಹೇಗೆ ಆರಂಭ ಮಾಡಿದ್ರೆ ಉತ್ತಮವಾಗುತ್ತೆ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ನಿಮ್ಮ ಮನಸ್ಸಿನಲ್ಲಿ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ನಡತೆ, ನಿಮ್ಮ ಮಾತು ಬೇರೆಯವರಿಗೆ ಆದರ್ಶಪ್ರಾಯವಾಗಿರುವಂಥದ್ದು. 4 ಜನ ಅದನ್ನು ಗಮನಿಸ್ತಾರೆ, ಗುರುತಿಸ್ತಾರೆ, ಅವರು ಅನುಕರಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗಾಗಿ ಈ ದಿನ ನಿಮ್ಮ ನಡೆ ನುಡಿಯಲ್ಲಿ ವ್ಯತ್ಯಾಸಗಳಾಗಬಾರ್ದು. ನೀವು ಹೇಳಿದಂತೆ ನಡಿಬೇಕು, ನಡೆಯುವಂತೆಯೇ ಹೇಳಬೇಕು. ಈ ಎರಡರಲ್ಲೂ ಕೂಡ ಸಾಮ್ಯತೆ ಇರಲೇಬೇಕಾಗತ್ತೆ. ಇನ್ನು ಈ ದಿನ ವಿದೇಶದಿಂದ ಅಥವಾ ದೂರದ ಊರಿನಿಂದ ನಿಮ್ಮ ಬಂಧು ಮಿತ್ರರು ನಿಮ್ಮನ್ನು ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಒಂದು ಒಳ್ಳೆಯ ಸಂವಹನ ಈ ದಿನ ಇರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಅವರಿಂದ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಸಹಕಾರ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಶುಭ ಫಲಗಳು ಸಿಕ್ಕುವಂಥ ದಿನ. ನಿಮ್ಮ ಮನಸ್ಸು ಈ ದಿನ ಕೆಲಸದಲ್ಲೇ ತಲ್ಲೀನವಾಗುವಂಥದ್ದು. ಹಾಗೆ ಒಂದು ಪುಟ್ಟ ಕೆಲಸ ಇದ್ದರೂ ಕೂಡ ಅದರಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ 100ಕ್ಕೆ 100ರಷ್ಟು ಇರುತ್ತೆ. ಹಾಗಾಗಿನೇ ಎಲ್ಲೂ ಕೆಲಸದಲ್ಲೂ ಕೂಡ ನಿಮಗೆ ಫೇಲ್ಯೂರ್ ಅನ್ನುವಂಥದ್ದು ಇಲ್ಲ. ಇದ್ದರೂ ಕೂಡ ಅಂದರೆ ನಷ್ಟವಾಗಲಿ, ಕೆಲಸದ ಹಿನ್ನಡೆಯಲ್ಲಾಗಲಿ ನೀವು ಯಾವ ಸ್ಟ್ರಾಟಜಿಯನ್ನು ನೀವು ಬಳಸ್ಕೊಳ್ಬೇಕು ಅನ್ನುವಂಥ ಒಂದು ಬುದ್ಧಿವಂತಿಕೆ ಈ ದಿನ ಇರುತ್ತೆ. ಒಟ್ಟಾರೆ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಮುಕ್ತಾಯ ಆಗಲೇಬೇಕು, ಫಲಿತಾಂಶ ಸಿಕ್ಕಲೇಬೇಕು ಅನ್ನುವಂಥ ಒಂದು ಹಠದ ಸ್ವಭಾವದಲ್ಲಿ ಕೆಲಸವನ್ನು ಮಾಡ್ತೀರಿ. ಹಾಗೆ ಈ ದಿನ ನಿಮ್ಮ ಮಾತಿನ ಜಾಣ್ಮೆ ಆಗಲಿ, ಸರಳವಾದಂತಹ ಮಾತಾಗಲಿ ಜನರ ಪ್ರಶಂಸೆಯನ್ನು ಪಡ್ಕೊಳ್ಳುವಂಥದ್ದು ಇದೆ. ಇದಕ್ಕೆ ತುಂಬ ಅವಕಾಶಗಳು ಈ ದಿನ ಇರುತ್ತೆ. ಇನ್ನು ನಿಮ್ಮ ಪ್ರತಿಭೆಯನ್ನು ತೋರಿಸ್ಲಿಕ್ಕಾಗಲಿ ಅಥವಾ ನಿಮ್ಮಲ್ಲಿರುವಂತಹ ಒಂದು ಸಾಮರ್ಥ್ಯವನ್ನು ಈ ದಿನ 4 ಜನರ ಎದುರಿಗೆ ಪ್ರದರ್ಶನಕ್ಕೆ ಇಡುವಂತಹ ಸಂದರ್ಭದಲ್ಲಾಗಲಿ ನಿಮಗೆ ತುಂಬ ಸಂತೋಷ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ನಿಮ್ಮ ಸಂಗಾತಿಯ ಸಹಕಾರ ಈ ದಿನ ಬಹಳ ಚೆನ್ನಾಗಿದೆ. ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ನೆರವು ಸಿಕ್ಕುವಂಥ ಸಂದರ್ಭ ಇದು. ಹಾಗೆ ಈ ದಿನ ಭಗವಂತನ ಅನುಗ್ರಹ, ನಿಮ್ಮ ತಂದೆ ತಾಯಿಯಂದ್ರ ಹಿರಿಯರ ಆಶೀರ್ವಾದ ನಿಮಗೆ ನಿಮ್ಮ ಕುಟುಂಬದ ಮೇಲೆ ಇರೋದ್ರಿಂದ ಈ ದಿನ ಕುಟುಂಬದಲ್ಲಿ ಒಂದು ಉತ್ಸಾಹದ ವಾತಾವರಣ ಇರುತ್ತೆ. ಅವರವರ ಕೆಲಸ ಕಾರ್ಯಗಳನ್ನು ಅವರು ನಿರ್ವಹಣೆ ಮಾಡುವಂಥದ್ದು. ಜವಾಬ್ದಾರಿಯಿಂದ ಈ ದಿನ ನೀವು ನಿಮ್ಮ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಈ ಪ್ರಯಾಣದ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆ ಇದೆ, ಜಾಗ್ರತೆ. ಇನ್ನು ಈ ದಿನ ಯಾವುದೇ ವಾಗ್ವಾದಗಳನ್ನು ಬಹಳ ಯುಕ್ತಿಯಿಂದ ನಿವಾರಣೆ ಮಾಡಿಕೊಳ್ಬೇಕು. ಅಂಥ ಒಂದು ಶಕ್ತಿ, ಸಾಮರ್ಥ್ಯ, ವಿವೇಚನೆ, ವಿವೇಕ ಎಲ್ಲವೂ ಇದೆ. ಅದನ್ನು ಸೂಕ್ತವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಹಾಗಾಗಿನೇ ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಚಟುವಟಿಕೆಯಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ. ಸ್ಟಾರ್ಟಿಂಗ್ ಟ್ರಬಲ್ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಅದನ್ನು ಪರಿಹಾರ ಮಾಡಿಕೊಂಡು ನೀವು ಕೆಲಸಗಳನ್ನು ಮುಂದುವರಿಸಬೇಕು ಅಂತ ಹೇಳಿದ್ರೆ ಪ್ರತಿ ಕೆಲಸಕ್ಕೂ ಕೂಡ ಸಮಯ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನೀವು ಅಲ್ಪ ಸಮಯದಲ್ಲಿ ಒಂದು ಕೆಲಸವನ್ನು ಪೂರ್ಣ ಮಾಡಬೇಕು ಅಂದ್ಕೊಂಡಿದ್ರೆ ಅದು ಬಹಳಷ್ಟು ಸಮಯದಲ್ಲೇ ಪೂರ್ಣವಾಗುವಂಥದ್ದು. ಹಾಗಾಗಿ ಈ ದಿನ ಸಮಯದ ಪರಿಜ್ಞಾನ ನಿಮಗೆ ಇರಲ್ಲ. ಈ ಟೈಮ್ ಕಾನ್ಸೆಪ್ಟ್ ಅನ್ನುವಂಥದ್ದನ್ನು ಈ ದಿನ ಮರೆತು ಬಿಡ್ತೀರಿ. ಅದಕ್ಕಾಗಿಯೇ ಕೆಲವೊಂದು ವಿಚಾರಗಳಲ್ಲಿ ತುಂಬ ಹಿನ್ನಡೆ ಇದೆ. ಹಾಗೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅನ್ನುವಂಥ ರೀತಿಯಲ್ಲಿ ನೀವು ಕೆಲವು ವಿಚಾರಗಳನ್ನು ತುಂಬ ಲೆಕ್ಕಾಚಾರದಲ್ಲೇ ಮುಕ್ತಾಯಗೊಳಿಸಬೇಕಾಗತ್ತೆ. ಇನ್ನು ಈ ದಿನ ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯಬೇಕು ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒಂದು ಸಪೋರ್ಟ್ ನಿಮಗೆ ಬೇಕು, ಅವರ ಮಾರ್ಗದರ್ಶನ ಬೇಕು, ಅವರ ಸಲಹೆ ಬೇಕು. ಆ ಅಗತ್ಯ ಇದೆ. ಅದಕ್ಕಾಗಿ ಈ ದಿನ ನೀವು ಮನಸ್ಸು ಬಿಚ್ಚಿ ಮಾತಾಡಬೇಕಾಗತ್ತೆ. ಇನ್ನು ಕೆಲಸದಲ್ಲಿ ಏನಾದರೂ ಜಟಿಲ ಸಮಸ್ಯೆಗಳು, ಕಷ್ಟಕರವಾದಂತಹ ಸನ್ನಿವೇಶಗಳು, ಹಣಕಾಸಿನ ಸಮಸ್ಯೆಗಳು ಏನಾದರೂ ಉಂಟಾದರೆ ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಹಾಗಾಗಿನೇ ನೀವು ಪ್ರತಿ ಸಮಸ್ಯೆಯನ್ನು ಕೂಡ ಸಮಸ್ಯೆಯಾಗಿ ನೋಡೋದಕ್ಕಿಂತ ಅದನ್ನು ಸ್ವಲ್ಪ ವಿಶೇಷ ರೀತಿಯಲ್ಲಿ ಗಮನಿಸಬೇಕಾಗತ್ತೆ. ಅಂದರೆ ಆ ಸಮಸ್ಯೆಯಿಂದ ಹೊರಬಂದು ಸ್ವಲ್ಪ ಎತ್ತರ ಜಾಗದಲ್ಲಿ ನಿಂತು ಆ ಸಮಸ್ಯೆಯನ್ನು ನೀವು ನೋಡಿ ಪರಿಹಾರವನ್ನು ಕಂಡುಕೊಳ್ಬೇಕಾಗತ್ತೆ. ಇನ್ನು ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ಸಂದರ್ಭ ಬಂದರೆ ಸ್ವಲ್ಪ ಯೋಚಿಸಿ ಸಹಿ ಮಾಡಿ. ಎಲ್ಲೂ ಕೂಡ ಮೋಸ ಹೋಗಬೇಡಿ. ಏಕೆಂದರೆ ಈ ದಿನ ಹಣದ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಯಗಳಾಗುವಂಥದ್ದು ಇದೆ. ನೀವು ಯಾರನ್ನ ಹೆಚ್ಚಾಗಿ ನಂಬ್ತೀರೋ ಅವರಿಂದಲೇ ಈ ದಿನ ನಿಮಗೆ ದ್ರೋಹ ಆಗತ್ತೆ, ಅವರಿಂದಲೇ ಅಸಮಾಧಾನ ಉಂಟಾಗುವಂಥ ಸಂದರ್ಭ ಇದೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾ ಸ್ತೋತ್ರವನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಅನಗತ್ಯವಾದಂಥ ಮಾತು ಈ ದಿನ ಇರುತ್ತೆ, ಅನಗತ್ಯವಾದಂಥ ಚರ್ಚೆ ಇರುತ್ತೆ. ಹಾಗಾಗಿ ಅಸಂಬದ್ಧವಾದಂಥ ಮಾತಿನಿಂದ ನಿಮ್ಮ ಗೌರವ ಹಾಳಾಗುವಂಥದ್ದು, ಜೊತೆಗೆ ಈ ಸಮಯ ಕೂಡ ನಷ್ಟವಾಗುವಂಥದ್ದಿದೆ. ಹಾಗಾಗಿನೇ ನಿಮ್ಮ ಮಾತಿನ ಶೈಲಿಯನ್ನು ಇಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು. ಯಾರು ಅತಿಯಾಗಿ ಮಾತಾಡ್ತಾರೆ, ಅಸಂಬದ್ಧವಾದಂತಹ ಮಾತುಗಳಿದೆ, ಅಂಥವರು ಈ ದಿನ ನಿಮ್ಮಲ್ಲಿರುವಂಥ ರಹಸ್ಯಗಳನ್ನು ಬಿಚ್ಚಿಡುವಂಥ ಸಂದರ್ಭ ಕೂಡ ಬರಬಹುದು. ಹಾಗಾಗಿ ಮಾತಿನಲ್ಲಿ ಸ್ವಲ್ಪ ನಿಯಂತ್ರಣ ಇರಲಿ. ಎಷ್ಟು ಬೇಕೋ ಅಷ್ಟೇ ಮಾತನ್ನು ಖರ್ಚು ಮಾಡಬೇಕು. ಈ ದಿನ ಅದೇ ಮಾತು ನಿಮಗೆ ಹಣದ ರೂಪದಲ್ಲಿ ಇರುತ್ತೆ. ಹಾಗಾಗಿ ಹಣವನ್ನು ಹೇಗೆ ಜೋಪಾನವಾಗಿ ಖರ್ಚು ಮಾಡ್ತೇವೆಯೋ ಅದೇ ರೀತಿಯಲ್ಲಿ ಈ ಮಾತಿನಲ್ಲೂ ಈ ದಿನ ನೀವು ಲೆಕ್ಕಾಚಾರವನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ತುಂಬ ಉತ್ಸಾಹ ಇದೆ, ತುಂಬ ಎನರ್ಜಿ ಇದೆ, ಲವಲವಿಕೆ ಇದೆ. ಅದನ್ನು ಯಾವುದಾದ್ರೂ ಒಂದರಲ್ಲಿ ಇನ್ವೆಸ್ಟ್ ಮಾಡಿ, ನಿಮ್ಮ ಒಂದು ಎನರ್ಜಿಯನ್ನು ಚಾನಲೈಸ್ ಮಾಡ್ಕೊಳ್ಳಿ ಈ ದಿನ. ಇಲ್ಲ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಸ್ನೇಹಿತರ ಪ್ರಭಾವದಿಂದ ತಪ್ಪು ದಾರಿಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮಾತನ್ನು ನೀವೇ ಗೌರವಿಸಬೇಕು. ಹಿರಿಯರ ಮಾತನ್ನು, ಸಲಹೆಯನ್ನು ಈ ದಿನ ಸ್ವೀಕರಿಸಬೇಕು. ಅವರ ಅನುಭವದ ಮಾತದು. ಅದನ್ನು ನೀವು ಅಳವಡಿಸ್ಕೊಂಡಾಗ ವಿಶೇಷವಾಗಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ನಿಮ್ಮ ಓದಿನಲ್ಲಿ, ನಿಮ್ಮ ವ್ಯಾಸಂಗದಲ್ಲಿ ಸ್ವಲ್ಪ ವ್ಯತ್ಯಯಗಳು ಆಗುವಂಥದ್ದು, ಏರುಪೇರುಗಳು ಈ ದಿನ ಆಗುವಂಥದ್ದಿದೆ. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗೆ ನಿಮ್ಮ ಒಂದು ಸಂತೋಷ ಈ ದಿನ ತಾತ್ಕಾಲಿಕವಾಗಿ ಇರುವಂಥದ್ದು, ಹೆಚ್ಚು ಕಾಲ ಸಂತೋಷ ಇರಲ್ಲ. ಹಾಗಾಗಿನೇ ಈ ದಿನ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಇದ್ದುಬಿಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವಿನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾಗಿರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಯೋಜನೆಗಳು ಕಾರ್ಯರೂಪಕ್ಕೆ ಬರುವಂಥ ದಿನ. ಹೇಗೋ ಏನೋ ನಿಮ್ಮ ಕೆಲಸಗಳನ್ನು ನೀವು ಮಾಡಿ ಮುಗಿಸ್ಕೊಳ್ತೀರಿ. ನಿಮಗೆ ಏನು ಬೇಕೋ ಅದನ್ನು ನೀವು ಕಂಡುಕೊಳ್ತೀರಿ, ಅದನ್ನು ಅನುಭವಿಸ್ತೀರಿ. ಅಂಥ ಒಂದು ಕುಶಲತೆ ಈ ದಿನ ನಿಮ್ಮಲ್ಲಿರುತ್ತೆ. ಚಾಕಚಕ್ಯತೆ ಬಹಳ ಚೆನ್ನಾಗಿದೆ.
ಹಾಗೆ ಈ ದಿನ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮನ್ನು ಹೆಚ್ಚು ಅವಲಂಬಿಸಿರುವಂಥದ್ದು ಇದೆ. ಡಿಪೆಂಡೆನ್ಸಿ ಜಾಸ್ತಿ ಇದೆ. ಈ ದಿನ ನೀವು ಕೂಡ ಬೇರೆಯವರ ಮೇಲೆ ಡಿಪೆಂಡ್ ಆಗ್ತೀರಿ, ಬೇರೆಯವರು ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರವರ ಭಾವಕ್ಕೆ ಈ ದಿನ ನೀವು ಸ್ಪಂದಿಸಬೇಕಾಗತ್ತೆ. ಇದು ನಿಮ್ಮ ಒಳ್ಳೆಯತನ. ಅದನ್ನು ಈ ದಿನ ಕೆಲವರು ದುರುಪಯೋಗ ಪಡಿಸ್ಕೊಳ್ಬಹುದು. ಹಾಗಾಗಿ ಯಾರಿಗೆ ಅಗತ್ಯ ಇದೆ ನಿಮ್ಮ ಸೇವೆ, ನಿಮ್ಮ ಒಂದು ಸಹಾಯ, ಅದನ್ನು ಆದಷ್ಟು ಬೇಗ ಮಾಡಿ ಮುಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಯಾವುದೇ ವಿಚಾರವನ್ನು ತುಂಬ ಎಳಿಲಿಕ್ಕೆ ಹೋಗಬೇಡಿ. ಹಾಗಾಗಿ ಸಮಯ ಪ್ರಜ್ಞೆಯಿಂದ ಕೆಲಸಗಳನ್ನು ಮುಂದುವರಿಸಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ತುಂಬ ಚೆನ್ನಾಗಿದೆ. ಏಕೆಂದರೆ ಎಲ್ಲಿ ಲಾಭ ಇದೆ, ಎಲ್ಲಿ ನಷ್ಟ ಇದೆ, ಅನುಕೂಲ ಎಲ್ಲಿ, ಅನಾನುಕೂಲ ಎಲ್ಲಿ, ಈ ಎಲ್ಲದರ ಲೆಕ್ಕಾಚಾರ ಈ ದಿನ ಚೆನ್ನಾಗಿರುತ್ತೆ. ಹಾಗೆ ಲೆಕ್ಕಾಚಾರದಂತೆ ಕೆಲವು ವಿಚಾರಗಳು ನಡೆಯಲ್ಲ. ಅದಕ್ಕೆ ಸ್ವಲ್ಪ ನೀವೇ ಕಾಂಪ್ರಮೈಸ್ ಮಾಡಿಕೊಳ್ಬೇಕು, ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಯಾರನ್ನೂ ಕೂಡ ಕುರುಡಾಗಿ ನಂಬಬೇಡಿ ಅಥವಾ ಯಾವುದೇ ಒಂದು ನಿರೀಕ್ಷೆಯಲ್ಲಿ ಕಾಲ ಕಳೀಬೇಡಿ. ಏಕೆಂದರೆ ಅವರನ್ನು ಹೆಚ್ಚಾಗಿ ನಂಬಿದಾಗಲೇ, ಅವರನ್ನು ಆಶ್ರಯಿಸಿದಾಗಲೇ ನಿಮಗೆ ಕೆಲವೊಮ್ಮೆ ಹಿನ್ನಡೆ ಉಂಟಾಗ್ತಾ ಇರುವಂಥದ್ದಿದೆ. ಅದನ್ನು ಸ್ವಲ್ಪ ನೀವು ಗಮನಿಸಬೇಕಾಗತ್ತೆ. ಇನ್ನು ಹಿರಿಯರನ್ನು ಭೇಟಿ ಮಾಡುವಂಥದ್ದು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ, ಇದರಲ್ಲಿ ಈ ದಿನ ನೀವು ಸಮಯ ಪ್ರಜ್ಞೆಯನ್ನು ಮೆರಿಲೇಬೇಕಾಗತ್ತೆ. ಅಂದರೆ ಸಮಯಕ್ಕೆ ಸರಿಯಾಗಿ ನಿಮ್ಮ ಪ್ರಯತ್ನಗಳು ಮುಂದುವರಿಲಿ, ಒಳ್ಳೆಯದಾಗತ್ತೆ. ಈ ದಿನ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳ ಬುದ್ಧಿವಂತಿಕೆಯಿಂದ ವರ್ತಿಸುವಂತಹ ದಿನ. ನೋಡಿ, ಒಂದು ಸಂಕಷ್ಟದ ಸನ್ನಿವೇಶ, ಒಂದು ಸಮಸ್ಯೆ, ನಿಮ್ಮಲ್ಲಿರುವಂಥ ಒಂದು ಬುದ್ಧಿವಂತಿಕೆಯನ್ನು, ನಿಮ್ಮ ವಿವೇಕವನ್ನು ಪರೀಕ್ಷೆ ಮಾಡುವಂತಹ ಸಂದರ್ಭ ಇದು. ಹಾಗಾಗಿ ಆ ಒಂದು ಸನ್ನಿವೇಶಕ್ಕೆ ಯಾವ ರೀತಿಯಲ್ಲಿ ನೀವು ಸ್ಪಂದಿಸ್ತೀರಿ ಅನ್ನುವಂಥದ್ರ ಮೇಲೆ ನಿಮ್ಮ ಸಕ್ಸಸ್ ನಿಂತಿರುವಂಥದ್ದು. ಹಾಗೆ ಈ ದಿನ ಕುಟುಂಬದ ಮರ್ಯಾದೆಯನ್ನು, ಗೌರವವನ್ನು ಕಾಪಾಡುವಂತಹ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಹಾಗಾಗಿ ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಅಭಿಪ್ರಾಯ, ಇದರ ಮೇಲೆ ಈ ದಿನ ನಿಮ್ಮ ಒಂದು ಸ್ಥಾನಮಾನಗಳು ಕೂಡ ನಿರ್ಧಾರ ಆಗುವಂಥ ಸಾಧ್ಯತೆ ಇದೆ. ಆದರೆ ಈ ದಿನ ಸ್ತ್ರೀ ವರ್ಗದವರಿಂದ ಸ್ವಲ್ಪ ನಿಮಗೆ ತೊಂದರೆಗಳಾಗುವಂಥದ್ದು, ಒತ್ತಡಗಳು ಉಂಟಾಗುವಂತಹ ಸಂದರ್ಭ ಇದೆ. ಸ್ವಲ್ಪ ಜಾಗ್ರತೆ. ಆದಷ್ಟು ಈ ವಾಗ್ವಾದಗಳನ್ನು ಬಹಳ ಎಚ್ಚರಿಕೆಯಿಂದಲೇ ನೀವು ಮುಕ್ತಾಯಗೊಳಿಸಬೇಕು. ಎಲ್ಲಿ ವಾದ ಪ್ರತಿವಾದ ನಡೆಯುತ್ತೆ ಅನ್ನುವಂಥದ್ದು ಗಮನಕ್ಕೆ ಬಂದರೆ ಆದಷ್ಟು ಅದನ್ನು ನಿಲ್ಲಿಸಿ ಬೇರೆ ಒಂದು ವಿಚಾರವನ್ನು ಕೈಗೊಳ್ಳುವಂಥದ್ದು ಅಥವಾ ಕೈಗೆತ್ತಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ನಿಕಟವರ್ತಿಗಳ ಜೊತೆ ಹಣಕಾಸಿನ ವ್ಯವಹಾರಗಳಿಂದ ಸ್ವಲ್ಪ ದೂರ ಇರಬೇಕು. ಸಾಲ ಕೊಡುವಂಥದ್ದು, ಸಾಲ ತರುವಂಥ ವಿಚಾರ ಈ ದಿನ ಬೇಡ. ಯಾಕೆಂದರೆ ಈ ಹಣದ ವಿಚಾರದಲ್ಲಿ ಈ ದಿನ ನಿಮಗೆ ವೃಥ ನಿಂದನೆಗಳನ್ನು ಎದುರಿಸಬೇಕಾಗುವಂತಹ ಸಂದರ್ಭ ಬರುತ್ತೆ. ಆರೋಪಗಳು ಜಾಸ್ತಿ ಇರುತ್ತೆ. ಇದನ್ನು ನೀವು ಗಮನಿಸಿದಾಗ ನಿಮ್ಮನ್ನು ನೀವು ರಕ್ಷಣಾತ್ಮಕವಾಗಿ ನೋಡಿಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮಾತಿಗೆ ಮಾತು ಸೇರ್ಪಡೆಯಾಗ್ಬಿಡುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ವಿಮರ್ಶೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಮುಂದೆ ನೀವು ಪ್ರಬುದ್ಧರಾಗಿ ನಿಮ್ಮ ವ್ಯವಹಾರದಲ್ಲಿ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಯಾವುದೇ ಒಂದು ನಿರ್ಣಯಗಳು ಆತುರವಾಗಿರಬಾರ್ದು. ಅದೇ ನಿರ್ಣಯಗಳು ನಿಮ್ಮ ಕುಟುಂಬ ಸದಸ್ಯರನ್ನು ಸಂತುಷ್ಟಗೊಳಿಸಬೇಕು, ಅವರಿಗೆ ಸಮಾಧಾನ ಆಗಬೇಕು. ಆದ್ದರಿಂದ ಅವರ ಒಂದು ಸಲಹೆಯನ್ನು ಪಡ್ಕೊಂಡೇ ತೀರ್ಮಾನಗಳಿಗೆ ನೀವು ಬದ್ಧರಾಗಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಆರಂಭದಲ್ಲಿ ಉತ್ಸಾಹ ಇದೆ, ಆದರೆ ಮಧ್ಯದಲ್ಲಿ ನಿರಾಸೆ ಆಗ್ಬಿಡುತ್ತೆ. ಇನ್ನು ಕೊನೆಯಲ್ಲಿ ನಿರುತ್ಸಾಹ ಇರುವಂಥದ್ದು. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಬಹುಪಾಲು ಅನುಭವಗಳು ನಿಮ್ಮ ಸ್ವಂತ ಅನುಭವಗಳೇ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ವೃಥ ಹಣದ ಖರ್ಚಾಗತ್ತೆ. ಈ ಖರ್ಚು ವೆಚ್ಚ ಏನಿದೆ ಅನಗತ್ಯವಾಗಿ ಉಂಟಾಗುವಂಥದ್ದು, ಯಾರನ್ನೋ ಓಲೈಸುವ ಸಲುವಾಗಿ ಅಥವಾ ನೀವೇ ಒಂದು ಇದ್ದಕ್ಕಿದ್ದ ಹಾಗೆ ದಿಢೀರಾಗಿ ಒಂದು ತೀರ್ಮಾನವನ್ನು ಮಾಡಿಕೊಂಡು ಈ ವೆಚ್ಚಕ್ಕೆ ಕೈ ಹಾಕುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಷ್ಟದ ಬಾಬ್ತಿದು ಹಣದ ವಿಚಾರವನ್ನು ಈ ದಿನ ಯೋಚನೆ ಮಾಡಲೇಬೇಡಿ. ಖರ್ಚಿನ ಬಾಬ್ತು ಬಂದ್ರಂತೂ ಈ ದಿನ ತುಂಬ ಎಚ್ಚರಿಕೆಯಿಂದ ಇರಿ.
ಇನ್ನು ಈ ದಿನ ನಿಮ್ಮ ಮನಸ್ಸು ಗೊಂದಲಕ್ಕೆ ಒಳಗಾಗುವಂಥದ್ದಿದೆ, ಜಿಜ್ಞಾಸೆ ಇದೆ. ಯಾವ ಕೆಲಸವನ್ನು ಹೇಗೆ ಮಾಡಬೇಕು, ಯಾವಾಗ ಆರಂಭ ಮಾಡಬೇಕು, ಯಾರಿಗಾಗಿ ಮಾಡಬೇಕು ಇನ್ನುವಂಥ ಜಿಜ್ಞಾಸೆಯಲ್ಲೇ ಈ ದಿನ ಹೆಚ್ಚು ಸಮಯ ಕಳೆದು ಹೋಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಆರೋಗ್ಯ ನಿಮಗೆ ಅಷ್ಟಕ್ಕಷ್ಟೇ, ಹಾಗಾಗಿ ಆರೋಗ್ಯದ ಬಗ್ಗೆ ಕೂಡ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಇನ್ನು ಬಹಳ ದಿನಗಳಿಂದ ಇದ್ದಂತಹ ಒಂದು ಈ ಅನಾರೋಗ್ಯದ ಪರಿಸ್ಥಿತಿಗೆ ಎಲ್ಲ ಒಂದು ಕಡೆ ಮದ್ದು, ಮನೆಯ ಮದ್ದು ಅಥವಾ ಈ ನಾಟಿ ಔಷಧಿ ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ಆಸಕ್ತಿ ಇರುತ್ತೆ. ಅಂಥ ಒಂದು ವಿಚಾರವನ್ನು ಮಾತಾಡುವಂಥವರು, ಈ ವಿಚಾರ ವಿನಿಮಯ ಮಾಡಿಕೊಳ್ಳುವಂಥವರು ಈ ದಿನ ನಿಮಗೆ ಸಿಕ್ಕುವಂಥ ಸಾಧ್ಯತೆ ಇದೆ. ಅವರನ್ನು ಭೇಟಿ ಮಾಡ್ತೀರಿ. ಇದು ಕೂಡ ಆರೋಗ್ಯದ ವಿಚಾರದಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ದಾಯಾದಿಗಳಿದ್ರೆ ಅಥವಾ ಒಡ ಹುಟ್ಟಿದವರಿದ್ದರೆ ಅವರ ವಿಚಾರದಲ್ಲಿ ನೀವು ಸ್ವಲ್ಪ ಜಾಗ್ರತೆ. ಅದರಲ್ಲೂ ಈ ಸ್ಥಿರಾಸ್ತಿ, ಪಿತ್ರಾರ್ಜಿತ ಆಸ್ತಿ ಇಂಥದ್ರ ಬಗ್ಗೆ ಯಾವುದೇ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಡಿ. ಹಾಗೆ ಈ ದಿನ ಹೊಸದಾಗಿ ಉದ್ಯೋಗಕ್ಕೆ ಸೇರ್ಪಡೆ ಆಗಬೇಕು, ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥವ್ರಿಗೆ ಒಳ್ಳೆಯ ಸಮಯ ಇದೆ. ಹಾಗಾಗಿ ಸೂಕ್ತ ಸಮಯದಲ್ಲಿ ನೀವು ನಿರ್ಧಾರಗಳನ್ನು ಕೈಗೊಳ್ಳಬಹುದು. ಅವಕಾಶಗಳು ಚೆನ್ನಾಗಿದೆ, ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನ ನಿಮಗೆ ಸಿಕ್ಕುವಂಥ ಬೆಂಬಲ ಆಗಲಿ, ಯಾವುದೇ ರೀತಿಯ ಸಹಕಾರ ಆಗಲಿ ಅರ್ಧಂಬರ್ಧ ಸಿಕ್ಕುವಂಥದ್ದು. ಪೂರ್ಣವಾಗಿ ಯಾವುದನ್ನು ಅನುಭವಿಸಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಹಾಗೆ ಈ ದಿನದ ಅದೃಷ್ಟ ಕೂಡ ನಿಮಗೆ ಕೈ ಕೊಡುತ್ತೆ ನೋಡಿ. ಯಾಕೆಂದರೆ ಕೆಲವೊಂದು ಕೆಲಸ ಕಾರ್ಯಗಳನ್ನು ಧೈರ್ಯದಿಂದ ಮುಂದುವರೆದು ಮಾಡಲ್ಲ, ಎಲ್ಲೋ ಒಂದು ಭಯದ ವಾತಾವರಣದಿಂದ ಕೆಲಸವನ್ನು ಆರಂಭ ಮಾಡಲೋ ಬೇಡವೋ ಅನ್ನುವಂಥ ಮೀನಾಮೇಷ ಎಣಿಸ್ತಾ ಇರ್ತೀರಿ. ಆ ಸಂದರ್ಭ ಸಮಯ ಮುಗಿದು ಹೋಗಿರುತ್ತೆ. ಹಾಗಾಗಿ ಒಳ್ಳೆಯ ಸಮಯದಲ್ಲಿ ಆರಂಭ ಆಗಲ್ಲ ಅನ್ನುವಂಥ ಕೆಲಸಗಳು ನಿಮಗೆ ಅಷ್ಟೊಂದು ಸಂತೋಷವನ್ನು ತರಲ್ಲ. ಹಣಕಾಸಿನ ವಿಚಾರದಲ್ಲಿ ಲಾಭವೂ ಕೂಡ ಉಂಟಾಗಲ್ಲ. ಇನ್ನು ಈ ದಿನದಲ್ಲಿ ನೀವು ನಿಮ್ಮ ಮೂಗಿನ ನೇರಕ್ಕೆ ವರ್ತಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಿಮ್ಮದೇ ಮಾತು ನಡಿಬೇಕು, ನಿಮ್ಮದೇ ಕೆಲಸ ಆಗಬೇಕು ಅನ್ನುವಂಥ ಒಂದು ಹಠದ ಸ್ವಭಾವ ಇರುತ್ತೆ. ಇದರಿಂದ ನಿಮ್ಮ ಸುತ್ತಮುತ್ತಲಿರುವಂಥವ್ರಿಗೆ, ನಿಮ್ಮ ಕುಟುಂಬಸ್ಥರಿಗೆ ಸ್ವಲ್ಪ ಬೇಸರ ಉಂಟಾಗುವಂಥದ್ದು. ಹಾಗಾಗಿ ನಿಮ್ಮಿಂದ ಬೇರೆಯವರಿಗೆ ಬೇಸರ ಆಗುತ್ತೆ, ಅನಾನುಕೂಲ ಆಗುತ್ತೆ. ಇದನ್ನು ಆದಷ್ಟು ನೀವು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮಗೆ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಕೆಲವು ತೊಂದರೆಗಳು ಉಂಟಾಗುವಂಥ ಸಂಭವ ಕೂಡ ಇದೆ, ಸ್ವಲ್ಪ ಜಾಗ್ರತೆ. ಇನ್ನು ಆಮ್ಲ ಪಿತ್ತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಾಗ್ಬೋದು, ಪಿತ್ತ ಜಾಸ್ತಿ ಆಗ್ಬೋದು, ಪಿತ್ತದಿಂದ ತಲೆನೋವು ಉಂಟಾಗುವಂಥದ್ದು. ಜೊತೆಗೆ ಈ ದಿನ ಅತಿಯಾದ ಮಾತು ಕೂಡ ನಿಮ್ಮನ್ನ ಸ್ವಲ್ಪ ವಿಚಲಿತರನ್ನಾಗಿ ಮಾಡುತ್ತೆ. ಮಾತಾಡ್ಬಿಡ್ತೀರಿ, ಆಮೇಲೆ ಪಶ್ಚಾತ್ತಾಪ ಪಡ್ತೀರಿ. ಅಯ್ಯೋ ಅಷ್ಟೊಂದು ಯಾಕೆ ಮಾತಾಡಿದೆ, ಅಷ್ಟೊಂದು ವಿಚಾರಗಳನ್ನು ಯಾಕೆ ಡಿಸ್ಕಸ್ ಮಾಡಿದ್ವಿ ಅನ್ನುವಂಥ ವಿಚಾರ ನಂತರದಲ್ಲಿ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ನೀವು ಸ್ವಲ್ಪ ಸೂಕ್ಷ್ಮತೆಯನ್ನು ಇಟ್ಕೊಳ್ಬೇಕು, ಸ್ವಲ್ಪ ಸೆನ್ಸಿಟಿವ್ ಆಗೇ ಇರಬೇಕಾಗತ್ತೆ. ಇನ್ನು ಕೆಲವರನ್ನು ಬಹಳ ವಿಶೇಷವಾಗಿ ಹೊಗಳುವಂಥದ್ದು, ಅವರ ಕಾರ್ಯಸಿದ್ಧಿಗೆ ಸಂಬಂಧಪಟ್ಟಂತಹ ಒಂದು ಪೂರಕ ಅಂಶಗಳ ಬಗ್ಗೆ ಈ ದಿನ ನೀವು ಮಾಹಿತಿಯನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಏಳಿಗೆ, ಬೇರೆಯವರ ಏಳಿಗೆ, ಅವರ ಪ್ರಗತಿ ಇದನ್ನು ಸಮಾನವಾಗಿ ನೀವು ಗ್ರಹಿಸಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಸ್ವಾರ್ಥತೆಯನ್ನು ಬಿಟ್ಟು ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬ ಬುದ್ಧಿವಂತಿಕೆಯಿಂದ ನೀವು ಕೆಲಸಗಳನ್ನು ನಿರ್ವಹಣೆ ಮಾಡುವಂಥ ದಿನ. ನಿಮಗೆ ಆಗಿರುವಂಥ ಅನುಭವ, ಆಗಿರುವಂಥ ಒಂದು ಪೆಟ್ಟು, ಅದು ನಿಮ್ಮನ್ನು ಈ ದಿನ ಪರಿಪೂರ್ಣ ವ್ಯಕ್ತಿಯನ್ನಾಗಿಸ್ಬಿಡುತ್ತೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳನ್ನು ಯಾರನ್ನು ಆಶ್ರಯಿಸಿ ಮುಂದುವರಿಸಬೇಕು ಅನ್ನುವಂಥದ್ದು, ಯಾವ ಸಂದರ್ಭದಲ್ಲಿ ಅದನ್ನು ಆರಂಭ ಮಾಡಬೇಕು ಅನ್ನುವಂಥದ್ದರ ಬಗ್ಗೆ ಉತ್ತಮವಾದಂಥ ತೀರ್ಮಾನವನ್ನು ಕೈಗೊಳ್ತೀರಿ. ನಿಮ್ಮ ತೀರ್ಮಾನ, ನಿಮ್ಮ ಮಾತು ತುಂಬ ಪ್ರಬುದ್ಧವಾಗಿರುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಆಶ್ವಾಸನೆಗಳನ್ನು ನಂಬಿ ಮೋಸ ಹೋಗಬೇಡಿ. ಬೇರೆಯವರನ್ನು ಹೆಚ್ಚು ಅವಲಂಬನೆ ಮಾಡಬೇಡಿ, ಅವರ ಮಾತನ್ನು ನಂಬಿಕೊಳ್ಳಿಕ್ಕೆ ಹೋಗಬೇಡಿ. ಹಾಗಾಗಿ ಅವರು
ಬರೀ ಮಾತಿನಲ್ಲೇ ಇಂದ್ರಲೋಕವನ್ನು ಚಂದ್ರಲೋಕವನ್ನು ತೋರಿಸುವಂಥ ಬಾಯಿ ಬಡುಕರು ಈ ದಿನ ನಿಮ್ಮ ಸುತ್ತಮುತ್ತ ಇರ್ತಾರೆ. ಅವರೇ ಹಿತಶತ್ರುಗಳು. ಹಾಗಾಗಿ ನಿಮ್ಮಲ್ಲಿ ಅತಿ ಆಸೆಯನ್ನು ತೋರಿಸಿ ದಿಕ್ಕು ತಪ್ಪಿಸುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಭಗವಂತ ನಿಮಗೆ ಎಲ್ಲವನ್ನ ಕೊಟ್ಟಿದ್ದಾನೆ, ಅನುಭವಿಸುವಂಥ ಯೋಗ ಕೂಡ ಇದೆ. ಅದರಲ್ಲೂ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಮನೆಯವರು ಬಹಳ ವಿಶೇಷವಾಗಿ ನಿಮ್ಮ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ಹಾಗೆ ಈ ದಿನ ಹಣ ಹೂಡಿಕೆ ವಿಚಾರವಾಗಿ ಯಾವುದೇ ನಿರ್ಧಾರಗಳನ್ನು ಕೈಗೊಂಡರೂ ಕೂಡ ಅದು ನಿಮಗೆ ಸಮರ್ಪಕವಾಗಿರುತ್ತೆ, ಸಂದರ್ಭೋಚಿತವಾಗಿ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ಹೊಸ ಯೋಜನೆಗಳನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಅಭಿಪ್ರಾಯವನ್ನು ಪಡ್ಕೊಳ್ಳಿ. ಅವರನ್ನು ಆ ಲೂಪಲ್ಲಿ ಇಟ್ಕೊಂಡೇ ಮುಂದುವರಿರಿ. ಏಕೆಂದರೆ ನಾಳೆ ವ್ಯತ್ಯಯ ಆದಾಗ ಅದಕ್ಕೆ ಅವರು ಕೂಡ ಭಾಗಿದಾರರಾಗಿರ್ತಾರೆ, ಅವರು ಕೂಡ ಜವಾಬ್ದಾರರಾಗಿ ಇರ್ತಾರೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲಿ, ಅದರಲ್ಲೂ ಈ ಸಂಬಂಧಗಳ ವಿಚಾರ ಬಂದಾಗ ನಿಮ್ಮ ಸ್ನೇಹಿತರ ಸಲಹೆಯನ್ನು ಪಡ್ಕೊಳ್ಳಿ. ಇದರಿಂದ ನಿಮಗೆ ಮಾನಸಿಕವಾಗಿ ತುಂಬ ಬೆಂಬಲ ಸಿಕ್ಕತ್ತೆ. ಆ ಕೆಲಸವನ್ನು ಎದುರಿಸುವಂತಹ ಧೈರ್ಯ, ಆತ್ಮವಿಶ್ವಾಸ ನಿಮ್ಮದೇ ಆಗಿರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಹೃದಯ ಚೆನ್ನಾಗಿದೆ, ನಿಮ್ಮ ಉದ್ದೇಶ ಚೆನ್ನಾಗಿದೆ, ನಿಮ್ಮ ಮಾತು ಬಹಳ ಅದ್ಭುತವಾಗಿದೆ. ಆದರೆ ಅದನ್ನು ಅಪಾರ್ಥ ಮಾಡಿಕೊಳ್ಳುವಂಥವರೇ ಜಾಸ್ತಿ ಜನ ಇರ್ತಾರೆ. ಹಾಗಾಗಿ ನಿಮ್ಮ ಒಳ್ಳೆಯ ಉದ್ದೇಶ ಬೇರೆಯವರನ್ನು ತಲುಪಲ್ಲ. ಹಾಗಾಗಿನೇ ನಿಂದನೆಗಳು ಬರುವಂಥದ್ದು, ವೃಥಾ ಅಪವಾದಗಳು ಬರುವಂಥ ಸಂದರ್ಭ ಕೂಡ ಇರುತ್ತೆ. ಇದನ್ನು ಕೂಡ ಇದನ್ನು ನೀವು ಎದುರಿಸಬೇಕು. ಎಷ್ಟೋ ಸಮಸ್ಯೆಗಳಿದೆ, ಅದರಲ್ಲಿ ಇದು ಕೂಡ ಒಂದಾಗಿರುತ್ತೆ. ಇನ್ನು ಈ ದಿನ ವಿಶೇಷತೆ ಅಂತ ಹೇಳಿದ್ರೆ, ಈ ಸಾಡೆ ಶನಿಯ ಪ್ರಭಾವದಿಂದ ಆರೋಗ್ಯದ ಮೇಲೆ ಸ್ವಲ್ಪ ವ್ಯತಿರಿಕ್ತವಾದಂಥ ಪರಿಣಾಮಗಳು ಉಂಟಾಗಬಹುದು. ಹಾಗಾಗಿ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡಲೇಬೇಕಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮನ್ನು ನೀವು ವಿಮರ್ಶೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕಿರುವಂಥದ್ದು ಕೂಡ. ಹಾಗೆ ನಿಮ್ಮ ಶಕ್ತಿ, ಸಾಮರ್ಥ್ಯ, ನಿಮ್ಮ ಒಂದು ಪ್ಯಾಷನ್ ಏನಿದೆ ಅದಕ್ಕೆ ಅನುಗುಣವಾಗಿ ನಿಮಗೆ ಉದ್ಯೋಗ ವ್ಯಾಪಾರಗಳು ಕೈ ಹಿಡಿಬೇಕು. ಆದರೆ ಈ ದಿನದ ನಿರ್ಧಾರಗಳು ಅಷ್ಟೊಂದು ಸಮರ್ಪಕವಾಗಿರಲ್ಲ. ಹಾಗಾಗಿ ನಿಮ್ಮ ಜೀವನದ ಅಥವಾ ಭವಿಷ್ಯದ ದೃಷ್ಟಿಯಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳನ್ನು 1-2 ದಿನಕ್ಕೆ ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಈ ಅಮಾವಾಸ್ಯೆಯ ಕಳೆದ ಮೇಲೆ ನೀವು ನಿಮ್ಮ ಹೊಸ ನಿರ್ಧಾರಗಳನ್ನು ಪರಿಪಾಲನೆ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಯಾವುದೇ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಈ ದಿನ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಮನಸ್ಸನ್ನು ಗೊಂದಲಕ್ಕೆ ತಳ್ಳಬೇಡಿ. ಹಾಗಾಗಿ ಪ್ರತಿ ವಿಚಾರದಲ್ಲೂ ಕೂಡ ಕ್ಲಾರಿಟಿ ಅನ್ನುವಂಥದ್ದು ಇರಲಿ. 1-2 ಸಲ ಆಲೋಚನೆ ಮಾಡಿ ನಿಮ್ಮ ತೀರ್ಮಾನವನ್ನು ಹೇಳಿ. ಇನ್ನು ಈ ದಿನ ಪ್ರಮುಖವಾಗಿರುವಂಥ ಅಮೂಲ್ಯವಾಗಿರುವಂಥ ದಾಖಲೆ ಪತ್ರಗಳನ್ನಾಗಲಿ, ಒಡವೆ ವಸ್ತ್ರಗಳನ್ನಾಗಲಿ ಸ್ವಲ್ಪ ಜೋಪಾನ ಮಾಡಿಕೊಳ್ಳಿ. ಎಲ್ಲೋ ಇಟ್ಟು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾವಿಷ್ಣುವಿನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.